ಸಾಕಷ್ಟು ಸೀನ್ಗಳು ನಡೀತಿದೆ. ಡಿ ಬಾಸ್ ಅವರು ಈ ಪುಣ್ಯಾತ್ಮನಿಗೆ ಒಂದ್ 2,000 ಪೇಜ್ ಅಲ್ಲಿ ಟ್ರೋಲ್ ಮಾಡಿಸ್ಬಿಟ್ಟಿದಾರಂತೆ. ಏನ್ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇವನ್ ದೊಡ್ಡ ಪುಡಾಂಗ್ ಇವನು. ಟ್ರೋಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಸರ್, ನಮ್ದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಅಂತ ನಮ್ದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋ ಕಾಲ ಕಿತ್ಕೊಂಡು ಏನ್ ಸರ್ ಕಿತ್ಕೊಂಡ ನಿಮ್ಮ ಹತ್ರ ಇದು ವಿಕ್ ಅಂತ ವಿಕಲ್ ಏನ್ ಕಿತ್ಕೊಳ್ಳಿ ಸರ್? ಹೇಳಿ ಸರ್, ಏನ್ ಕಿತ್ಕೊಂಡ? ಲೇ ಮಹಾನುಭಾವ, ಇದೇ ಡಿ ಬಾಸ್ ನಿಕ್ಕೊಂಡು ನೀನು ಪ್ರಮೋಷನ್ಗಳು, ಮೂವಿ ರಿಲೀಸ್ ಟೈಮಲ್ಲಿ ಅವ್ರಿಗೆ ಇರ್ದಿದ್ ಬಕೆಟ್ಗಳು ಯಾರು ಮರ್ತಿಲ್ಲ ಸ್ವಾಮಿ. ದಯವಿಟ್ಟು ಹೇಳ್ತೀನಿ, ನಮಗೂ ಒಂದು ಲಿಮಿಟ್ ಅಂತ ಇರುತ್ತೆ. ಲಿಮಿಟ್ ನ ದಯವಿಟ್ಟು ಕ್ರಾಸ್ ಮಾಡಬೇಡ. ಅದಾದ್ಮೇಲೆ ನೀನ್ ಮಾತಾಡ್ತಾ ಇರೋದು ಕಿತ್ಕೊಳ್ಲಿ ಏನ್ ಕಿತ್ಕೊಳ್ಳಿ? ಅವ್ರು ಹೇಳೋರ ಬಂದಿನ್ಗೆ ಯಾವ ಹೋಗ್ರಿ ಕಂಪ್ಲೇಂಟ್ ಕೊಡೋರು ನೀನು. ಯಾವ ನಿನಗೆ ವೆಪನ್ಸ್ ತೋರ್ಸೋನು ಅವನ ಮೇಲೆ ಕಂಪ್ಲೇಂಟ್ ಕೊಡು. ಡಿ ಬಾಸ್ ಏನ್ ಮಾಡೋರು ನಿನ್ಗೆ? ನಾವು ಮಾತಾಡ್ಬಾರ್ದು ಅಂತ ತಡ್ಕೊಂಡಿದೀವಿ, ಬೇಡ ಹೇಳ್ತಾ ಇದೀನಿ, ಇದೆಲ್ಲ ಸರಿ ಇಲ್ಲ. ಇನ್ನೇನೋ ಕಿತ್ಕೋಬೇಕು ಅಂದ್ರೆ ನಾನ್ ಯಾಕೆ ಸರ್ ಅಲ್ಲೆಲ್ಲ ಕೈ ಹಾಕಿ ಕಿತ್ಕೊಂಡಿದ್ದು? ತಾಕತ್ತಿದ್ರೆ ಕೈ ಹಾಕಿ ನೋಡು, ಒಂದ್ಸತಿ ನೋಡೋ ಗೊತ್ತಾಗುತ್ತೆ. ಸುಮ್ನೆ ಮೀಡಿಯಾ ಮುಂದೆ ಕುತ್ಕೊಂಡು ಮಾತಾಡೋದಲ್ಲ. ನಿನ್ ಪ್ರಮೋಷನ್ ಬೇಕು ಅಂದ್ರೆ ಹೇಳು, ನಾವೇ ಮಾಡ್ಕೊಡ್ತೀವಿ. ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ, ಇದೆಲ್ಲ ತಪ್ಪು. ಅವ್ರು ಹೇಳೋರ ನಿನ್ಗೆ ನಿನ್ ವೆಪನ್ ದರ್ಶನ ತೋರ್ಸೋರ? ತೋರ್ಸಿದ್ರೆ ಮಾತಾಡ್ ನೀನು. ಯಾವನ ತೋರ್ಸಂತಾನೆ ಅವನ ಹತ್ರ ಹೋಗು, ಅವ್ನು ಕೊಡು ಕಂಪ್ಲೇಂಟು, ಕಿತ್ಕೊ ಅವನ್ದೋಗಿ. ಗುರು, ಅದೇ ಮೀಡಿಯಾ ಇದೆ, ಪೊಲೀಸ್ ಇದೆ, ಕಾನೂನು ಇದೆ, ಹೋಗು ಕಂಪ್ಲೇಂಟ್ ಕೊಡು. ಯಾವನ್ ತೋರ್ಸವನೆ ಅವನ್ನ ಒದ್ದೊಳಗಾಗ್ತಾರೆ. ಅದ್ ಬಿಟ್ಬಿಟ್ಟು ಎಲ್ಲ ಟೋಟಲ್ ಆಗಿ ದರ್ಶನ್ ಏನ್ ದರ್ಶನ್? ಏನಕ್ಕೆ ಅವ್ರನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದೀರಾ? ಮಾತಾಡ್ತಿಲ್ಲ ಅಂತನಾ? ಒಂದ್ ಟೈಮ್ ಬರುತ್ತೆ, ಮಾತಾಡ್ತೀವಿ. ಅವತ್ತು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ, ತೋರ್ಸ್ತಾರೆ, ನಿಮ್ಗೆ ಎಲ್ಲರಿಗೂ ಕೊಡ್ತಾರೋ. ಹಂಗೆ ಅಂತೂ ಸುಮ್ನೆ ಬಿಡಲ್ಲ. ಹಾರಾಡ್ತೀರಾ, ಎಗರಾಡ್ತೀರಾ, ಎಲ್ಲ ಮಾಡಿ. ನಿಮ್ಗೂ ಒಂದ್ ಟೈಮು ಮಾತಾಡಿ. ಅವ್ರದ್ದು ಅಂತ ಒಂದ್ ಟೈಮ್ ಬರುತ್ತೆ ಮಗ, ಅವಾಗ ಕಾಣ್ಲೇ ಬಿಡ ಕಣ್ಣಿಗೆ ನೀನು, ಗೊತ್ತಾಯ್ತಾ? ವಿಗ್ ಹಾಕೋರಲ್ವಾ, ವಿಗ್ಗು ಗಡ್ಡ ಮೀಸೆ ಬಿಡಲ್ಲ ಅಲ್ವಾ ಮಗನೆ? ನಿನ್ಗೂ ಒಂದ್ ಟೈಮ್ ಬರುತ್ತೆ, ಹಿಂಗೆ ಇರಲ್ಲ ಕಾಲ. ಇವತ್ತೇನೋ ಅವ್ರು ಯಾರ ಮುಂದೆ ಬಂದು ಮಾತಾಡ್ತಿಲ್ಲ ಅಂತ ಸುಮ್ನೆ ಹಾರಾಡೋದಲ್ಲ. ತಾಕತ್ತಿದ್ರೆ ಹೋಗ ಅವ್ರ ಮನೆ ಹತ್ರನೇ ಸಿಗ್ತಾರೆ, ಅವ್ರನ್ನೇ ಕೇಳ್ಕೊಳ್ಳೋ, ಸಾರ್ ಒಂಚೂರು ಕಿತ್ಕೋಬೇಕು ಬನ್ನಿ ಸಾರ್ ಅಂತ ಕಿತ್ತು ಕೈ ಕೊಟ್ಬಿಟ್ಟು ಕಳಿಸ್ತಾರೆ. ಅವಾಗ ಗೊತ್ತಾಗತ್ತೆ ನಿನ್ಗೆ. ತಾಕತ್ತಿದ್ರೆ ಅವ್ನು ಯಾವನ್ ತೋರ್ಸವನೆ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡು. ಆಮೇಲೆ ಇನ್ನೊಂದ್ ವಿಷಯ, ಗುಬ್ಬಿ ಮೇಲೆ ಯಾವತ್ತು ಬ್ರಹ್ಮಾಸ್ತ್ರ ನಮ್ ಬಾಸ್ ತೋರ್ಸಲ್ಲ. ಆಡಿದ್ರೆ ಗುದ್ದಾಡಿದ್ರೆ ಆನೆ ಜೊತೆನೆ ಗುದ್ದಾಡೋದು. ನೀನು ಏನ್ಗೆ ಕೇಳ್ಬಾರ್ದು, ಓಕೆಮಾ?